ರಾಜಕಾರಣಿಗಳು ಅದರಲ್ಲೂ ಶಾಸಕರ ಪೈಕಿ ನಿತ್ಯ ಯೋಗಾಭ್ಯಾಸ ಮಾಡುವವರು ಬೆರಳೆಣಿಕೆಯಷ್ಟು ಮಂದಿ. ಈ ಪೈಕಿ ನಿತ್ಯ ಯೋಗಾಭ್ಯಾಸ ಪ್ರಾಣಾಯಾಮ ಮಾಡುವವರಲ್ಲಿ ಮಾಜಿ ಸಚಿವ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮೊದಲಿಗರು. ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಸಿಟಿ ರವಿ ಸ್ವತಃ ಯೋಗಾಭ್ಯಾಸ ಪ್ರದರ್ಶಿಸಿ ಅದರಿಂದ ಅವರಿಗೆ ಆಗಿರುವ ಉಪಯೋಗಗಳನ್ನು ವಿವರಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ಮಾಜಿ ಸಚಿವ ಸಿಟಿ ರವಿ ಚಿಕ್ಕಮಗಳೂರಿನ ಶಾಸಕರಾಗಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಹಲವು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಒತ್ತಡಗಳ ನಡುವೆ ಅವರಿಗೆ ನಿರಾಳತೆ ಕೊಡೋದು ಯೋಗಾಭ್ಯಾಸ. ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರ, ಒಂದೊಂದು ಸುತ್ತು ಅರ್ಧಕಟಿ ಚಕ್ರಾಸನ, ವೃಕ್ಷಾಸನ, ಶಲಭಾಸನ, ನಾಡಿ ಶುದ್ಧಿಯ ವಿವಿಧ ಭಂಗಿಗಳನ್ನು ಸಿಟಿ ರವಿ ಮಾಡ್ತಾರೆ. ಇಂತಹ ಯೋಗಿ ಸಿಟಿ ರವಿ ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ಗಾಗಿ ಯೋಗದ ಕೆಲ ಭಂಗಿಗಳ ಪ್ರದರ್ಶಿಸಿ ಯೋಗದ ಬಗೆಗಿನ ತಮ್ಮ ಆಸ್ತಿ ಹಾಗೂ ಶ್ರದ್ಧೆಯನ್ನ ವಿವರಿಸಿದರು. ಯೋಗ ಭಾರತೀಯ ಋಷಿಮುನಿಗಳು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಿದ್ಯೆ. ನಾನು ಕಳೆದ 30 ವರ್ಷಗಳಿಂದ ನಿತ್ಯ ಸೂರ್ಯ ನಮಸ್ಕಾರ, ನಾಡಿ ಶುದ್ಧಿ, ಪ್ರಾಣಾಯಾಮ, ಅರ್ಧಕಟಿ ಚಕ್ರಾಸನ, ಈ ರೀತಿ ಕೆಲವು ಯೋಗದ ಭಾಗಗಳನ್ನು ಜೋಡಣೆ ಮಾಡಿಕೊಂಡು ನಿತ್ಯ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಬಂದಿದ್ದೀನಿ. ಇದರಿಂದ ನನಗಾಗಿರೋ ಲಾಭ ಏನು ಅಂತ ಹೇಳಿದ್ರೆ, ಬೇರೆಯವರಷ್ಟು ಸುಲಭವಾಗಿ ನನಗೆ ಸಿಟ್ಟು ಬರೋದಿಲ್ಲ. ಕ್ರಿಯಾಶೀಲ ರಾಜಕಾರಣಿ ಸಿಟಿ ರವಿ ಎಲ್ಲೇ ಇದ್ರೂ, ಎಂತಹ ರಾಜಕೀಯ ಚಟುವಟಿಕೆಗಳಿದ್ರೂ ಯೋಗವನ್ನ ಮಾತ್ರ ಕೈಬಿಟ್ಟಿಲ್ಲ. ಜೊತೆಗೆ ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ಸಿಟಿ ರವಿ ನಿತ್ಯ ತಪಸ್ಸಿನಂತೆ ಮಾಡ್ತಾರೆ. ಅದಕ್ಕೆ ಸಿಟಿ ರವಿ ನಿತ್ಯ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ರಾಜಕೀಯ ಒತ್ತಡಗಳ ನಡುವೆಯೂ ಸಿಟಿ ರವಿ ಆರೋಗ್ಯವನ್ನ ಅತ್ಯುತ್ತಮವಾಗಿಟ್ಟುಕೊಳ್ಳಲು ಯೋಗ ನೆರವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ವೀರೇಂದ್ರ ಒಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.